ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ನೋಡ್ತಾ ಇದ್ವಿ. 6 ಶ್ಲೋಕಗಳಾಗಿದೆ. 1, 2, 3 ಶ್ಲೋಕಗಳಲ್ಲಿ ವೇದಾಂತದ ಸಮಗ್ರ ಚಿಂತನೆ. ಅಹಂ ಚಿತ್ಸ್ವರೂಪ ಅಸ್ಮಿ ಅಂತ ಮೊದಲನೇ ಶ್ಲೋಕದಲ್ಲಿ, ಅಹಂ ಜಗತ್ಕಾರಣಂ ಬ್ರಹ್ಮ ಅಭಿನ್ನ ನಿಮಿತ್ತೋಪಾದಾನ ಕಾರಣಂ ಬ್ರಹ್ಮ ಅಂತ 2ನೇ ಶ್ಲೋಕದಲ್ಲಿ, ಅಹಂ ಸತ್ಸ್ವರೂಪ ಅಸ್ಮಿ ಅಂತ 3ನೇ ಶ್ಲೋಕದಲ್ಲಿ, 4ನೇ ಶ್ಲೋಕದಲ್ಲಿ ನಾನಾ ಛಿದ್ರ ಘಟೋಧರ ಅಂತ ಬಂತು. ಚಿತ್ಸ್ವರೂಪ ಇರೋದರಿಂದಲೇ ಈ ಉಪಕರಣದ ಮೂಲಕ, ಈ ಇಂದ್ರಿಯಗಳ ಮೂಲಕ, ಮನಸ್ಸು ಅನ್ನುವಂತಹ ಉಪಕರಣದ ಮೂಲಕ ಬಹಿಸ್ಪಂದತೆ ಅದೆಲ್ಲ ನೋಡಿದ್ವಿ. 5ನೇಲಿ ದೇಹಂ ಪ್ರಾಣಮಪಿ ಇಂದ್ರಿಯಾಣಿ ಪಿಚಲಂ, ಇನ್ನೇ ನೋಡಿದ್ವಿ. ಅದು 5 ಹಾಗೂ 6 ಬೇರೆ ದಾರ್ಶನಿಕರ ಫ್ಲಾ, ತಪ್ಪು ಸಿದ್ಧಾಂತ, ಹಾಗೆ ಅದಕ್ಕೆ ಖಂಡನೆ 6ನೇ ಅಧ್ಯಾಯದಲ್ಲಿ ನೋಡಿದ್ವಿ. ನಾಗಾರ್ಜುನ ಶೂನ್ಯವಾದಿಯನ್ನು ಶಂಕರರು ಖಂಡನೆ ಮಾಡಿದ್ದು. ಪ್ರಾಗಸ್ವಾಪ್ ಸಮಿತಿ, ನಿದ್ದೆಯಲ್ಲಿ ಶೂನ್ಯ ಇಲ್ಲ, ಏನೂ ಇಲ್ಲ ಅಂತಲ್ಲ, ನಿದ್ದೆಯಲ್ಲಿ ನಾನಿದ್ದೀನಿ. ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದೆ. ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್, ಅನ್ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್, ಪ್ರತ್ಯೇಕವಾದ ಅನುಭವ, ಸಾರ್ವತ್ರಿಕ ಅನುಭವ, ಅದನ್ನು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಇವತ್ತು 7, 8 3ರಲ್ಲೇ ಸಿದ್ಧಾಂತ ಮುಗೀತು. 4, 5, 6, 7, 8 1ರಿಂದ 3 ಹೇಳಿರೋದ್ರೆ ವಿವರಣೆ. ಅದರಲ್ಲಿ 7, 8 ತುಂಬ ಸರಳವಾಗಿದೆ. ಈ ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನು ಮನನ ರೀತಿಯಾಗಿ ಮಾಡಿಕೊಳ್ಳುವಂಥ ಶ್ಲೋಕ. ಇನ್ನು ಮತ್ತು ಅದೇ ಸ್ಟ್ರೆಸ್ ಮಾಡಿ ಹೇಳುವಂತಹ ಶ್ಲೋಕಗಳು. 7ನೇದು, ಬಾಲ್ಯಾದಿಷ್ವಪಿ ಜಾಗ್ರದಾದಿಷು ತಥಾ ಸರ್ವಾಸ್ವಸ್ಥಾಸ್ವಪಿ ವ್ಯಾವೃತ್ತಾಸ್ವನುವರ್ತಮಾನಮಹಮಿತ್ಯಂತಃಸ್ಫುರಂತಂ ಸದಾ. ಸ್ವಾತ್ಮಾನಂ ಪ್ರಕಟೀಕರೋತಿ ಭಜತಾಂ ಯೋ ಮುದ್ರಯಾ ಭದ್ರಯಾ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಸರಳವಾಗಿದೆ ಶ್ಲೋಕ. ಸ್ವಾತ್ಮಾನಂ ಅಂತ ಇದೆ. ಸ್ವಾತ್ಮಾನಂ ಅಂದರೆ ನನ್ನ ನಿಜಸ್ವರೂಪ, ಚಿತ್ಸ್ವರೂಪ, ಸತ್ಸ್ವರೂಪ. ಅದಕ್ಕೆ ಸ್ವ ಆತ್ಮಾನಂ, ಮೈ ರಿಯಲ್ ನೇಚರ್. ಏನು? ನನ್ನ ನಿಜಸ್ವರೂಪವು ಸದ್ರೂಪವಾಗಿದ್ದೀನಿ, ಚಿದ್ರೂಪವಾಗಿದ್ದೀನಿ ಅನ್ನೋದು ಎಲ್ಲಿ ಗೊತ್ತಾಗ್ತಿದೆ? ಅಂತಹ ಸ್ಫುರಂತಂ. ಸ್ವಾತ್ಮಾನಂ ಸತ್ರೂಪೇಣ ಚಿತ್ರೂಪೇಣ ಅಂತಹ ಸ್ಫುರಂತಂ. ಶರೀರ ಮನಸ್ಸು ಅನ್ನುವಂತಹ ಉಪಕರಣದ ಒಳಗಡೆ ನಾನು 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 ಅಂತ ಹೇಳ್ತಾ ಇದ್ದೀನಂತೆ. ಯಾವಾಗ? ಸದಾ. ಅದಕ್ಕೆ ಶಂಕರಾಚಾರ್ಯರ ಮಿಸ್ಟೇಕ್ ತಪ್ಪಾಗಬಾರ್ದು. ಯಾಕಂದರೆ ಆತ್ಮ ಅನುಭವವನ್ನು ನಾವೆಲ್ಲ ಗಳಿಸ್ಬೇಕು ಅಂತ ಹೋಗ್ತೀವಿ. ಆತ್ಮ ಅನುಭವವು ಪ್ರತ್ಯೇಕವಾದ ಸಮಯವಲ್ಲ. ಇಟ್ ಈಸ್ ನಾಟ್ ಎ ಇವೆಂಟ್ ಇನ್ ಟೈಮ್. ಸತಿ ಹೇಳಿದ್ದೀವಿ ಅಲ್ವಾ? ಆದರೂ ನಮಗೆ ಕನ್ಫ್ಯೂಷನ್ ಇರುತ್ತೆ. ಆತ್ಮ ಅನುಭವವು ಎಷ್ಟರ ಮಟ್ಟಿಗೆ ಕನ್ಫ್ಯೂಷನ್ ಇರುತ್ತೆ ಅಂದರೆ, ಅಜ್ಞಾನವೇ ಸತ್ಯ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ ನಾವು. ಅಷ್ಟರ ಮಟ್ಟಿಗೆ ಎಷ್ಟು ಹೇಳಿದ್ರು ಕಿವಿಗೆ ಹೋಗಲ್ಲ. ಅದು ಕಿವಿಗೆ ಹೋಗಲ್ಲ ಅಂದರೆ ಕಿವಿಗೆ ಹೋದ್ರೂ ಮನಸ್ಸು ಒಳಗಡೆ ಹೋಗಲ್ಲ. ಅಂತಃಸ್ಫುರಣಂ, ಸ್ಫುರಣಮಗು ಭಾಂತಮುಕು. ಹಿಂದಿನ ಶ್ಲೋಕದಲ್ಲಿ ಭಾಂತಂ, ಇಲ್ಲಿ ಸ್ಫುರಣಂ. ಅಲ್ಲಿ ಭಾಂತಂ ಅಂದರೆ ಬ್ರಿಲಿಯನ್ಸ್ ಅಂತ ಹೇಳಿದ್ವಿ. ಬ್ರಿಲಿಯನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳಿದ್ರು.
ಕನ್ನಡದಲ್ಲಿ ಅದಕ್ಕೆ ನೇರವಾಗಿ ಅರ್ಥ ಮಾಡಿದ್ರೆ ಕಾಂತಿ ಅಂತ ಆಗುತ್ತೆ. ಇಲ್ಲಿ ಕಾಂತಿ ಅಂದರೆ ಜ್ಞಾನ ಅಂತ ಅರ್ಥ. ಇಲ್ಲಿ ಭಾಂತಮ್ ಅಂದರೆ ನಾನು ಇದ್ದೀನಿ ಅನ್ನುವಂತಹ ಅರಿವು. ಸದಾ ಜಾಗ್ರತ ಅವಸ್ಥೆಯಲ್ಲಿಯೂ ನಾನಿದ್ದೀನಿ, ಸ್ವಪ್ನ ಅವಸ್ಥೆಯಲ್ಲಿಯೂ ನಾನಿದ್ದೀನಿ, ಸುಷುಪ್ತಿ ಅವಸ್ಥೆಯಲ್ಲೂ ನಾನಿದ್ದೀನಿ. ನಾನು ಜಾಗ್ರತ್ ಪುರುಷನಾಗಿದ್ದೀನಿ, ಸ್ವಪ್ನ ಪುರುಷನಾಗಿದ್ದೀನಿ, ಸುಷುಪ್ತಿ ಪುರುಷನಾಗಿದ್ದೀನಿ ಅಂತ ಹೇಳ್ತೀವಿ. ಇದನ್ನು ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸು, ಪ್ರತ್ಯೇಕವಾದ ಅನುಭವ, ಸಾರ್ವತ್ರಿಕ ಅನುಭವ ಅಂತ ಹೇಳಿದ್ದು. ಆದರೆ ನಾನು ಇದ್ದೀನಿ ಅನ್ನೋದು ಇದೆಯಲ್ವ ಸಾರ್ವತ್ರಿಕ ಅನುಭವ. ಅದು ನಾನು ಏನಾಗಿದ್ದೀನಿ, ನಾನು ಜಾಗ್ರತ್ ಪುರುಷನಾಗಿದ್ದೀನ, ಇಲ್ಲ ನಾನು ದಪ್ಪವಾಗಿದ್ದೀನ, ನಾನು ಕೋಪಿಷ್ಠನ, ನಾನು ದುರಾದೃಷ್ಟನ, ನಾನು ಪಾಪಿಷ್ಠನ, ನಾನು ಪುಣ್ಯವಂತನ, ಪಾಪವಂತನ, ಅದೆಲ್ಲ ಏನೋ ಪ್ರತ್ಯೇಕವಾದ ಅನುಭವಗಳು, ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್ ವಿತ್ ಅಟ್ರಿಬ್ಯೂಟ್ ಇಲ್ಲ ಅಂದರೆ ಅಹಂಕಾರ, ಈ ಆತ್ಮಕ್ಕೆ ಯಾವುದೇ ಸಂಬಂಧವೂ ಈ ಸಂಬಂಧಗಳು ಇಲ್ಲ ಅಂದರೆ ಅದು ಸಾರ್ವತ್ರಿಕ ಅನುಭವ. ನಾನಿದ್ದೀನಿ, ಸದಾ ಅಹಂ ಅಂತಹ ಸ್ಫುರಂತಿ. ಇದು ಸದಾ ಅಂತ ಹೇಳಿದ್ನಲ್ಲ, ಸದಾ ಪ್ರತ್ಯೇಕವಾದ ಅನುಭವ ಅಲ್ಲ. ಅದು ಯಾವುದೋ ಒಂದು ಸ್ಟೇಟಲ್ಲಿ ಗಳಿಸುವಂಥದ್ದಲ್ಲ, ಯಾವಾಗಲೂ ಇರುವಂಥದ್ದು. ಜಾಗ್ರತ ಅವಸ್ಥೆಯಲ್ಲಿ ಆತ್ಮನಾಗಿದ್ದೀನಿ ಅಂತ ಮರೆತುಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಸ್ವಪ್ನದಲ್ಲಿ ಸ್ವಪ್ನ ಪುರುಷನಾಗಿದ್ದೀನಿ ಅಂತ ಅಂದ್ಕೊಂಡು ಜಾಗ್ರತ್ ಪುರುಷನ ಅಹಂ ಮರೆತುಬಿಟ್ಟಿದ್ದೀನಿ. ಸುಷುಪ್ತಿಯಲ್ಲಿ ಎರಡೂ ಜಾಗ್ರತ್ ಪುರುಷನೂ ಅಲ್ಲ, ಸ್ವಪ್ನ ಪುರುಷನೂ ಅಲ್ಲ, ಏನೂ ಅರಿವಿಲ್ಲ, ಸುಮ್ಮನೆ ಗಾಢವಾಗಿ ಮಲಗಿದ್ದೀನಿ, ನಾನು ಅರಿವೇ ಇಲ್ಲ. ಅದಕ್ಕೇನಾಗುತ್ತೆ, ಸ್ವಪ್ನದಲ್ಲಿರುವಂತಹ ಆನಂದವನ್ನು ಜಾಗ್ರತ ಅವಸ್ಥೆಯಲ್ಲಿ ನೋಡೋಕ್ಕೆ ಹುಡುಕ್ತಾ ಇದ್ದೀನಿ. ಹುಡುಕಿ ಏನು ಮಾಡ್ತಾಯಿದ್ದೀನಿ, ಅದು ಒಂದು ಹೇಗೆ ನಿದ್ದೆಗೆ ನಾವು ಹೋಗ್ತೀವಿ, ಒಂದು ಅವಸ್ಥೆ ಇದೆಯೋ ಹಾಗೆ ಜಾಗ್ರತ ಅವಸ್ಥೆಯಲ್ಲಿ ನಿದ್ದೆ ಥರ ಯಾವುದೋ ಒಂದು ಉತ್ಕೃಷ್ಟವಾದ ಒಂದು ಸ್ಥಿತಿ ಇದೆ ಅಂತ ನಮಗೊಂದು ಭ್ರಾಂತಿ ಬಂದಿದೆ. ನಿದ್ದೆ ಆರಾಮು, ಆ ಸ್ಥಿತಿ ಜಾಗ್ರತ ಅವಸ್ಥೆಯಲ್ಲೂ ಇರಬೇಕು. ಜಾಗ್ರತ ಅವಸ್ಥೆಯಲ್ಲಿ ಇವಾಗ ನೀವು ಪಾಠ ಕೇಳ್ತಾ ಇದ್ದಾಗ ನಿದ್ದೆ ಮಾಡಿದ್ರೆ ಏನಾಗುತ್ತೆ, ನನಗೆ ಮಹಾ ಮರ್ಯಾದೆ ಸಿಗುತ್ತೆ ಅಲ್ವಾ? ಆ ರೀತಿಯಾಗಿ ಮಾಡಬೇಡಿ. ಇಲ್ಲ ಅಂದರೆ ನೀವು ಜಪ ಮಾಡ್ತಿದ್ದಾಗ ಯಾವುದೋ ಒಂದು ಮಹಾತ್ಮರ ಫೋಟೋ ನೋಡ್ತೀರಾ, ಆ ಮಹಾತ್ಮರ ಥರ ನಾನು ಇರಬೇಕು ಅಂತ ಆಗುತ್ತೆ. ಇದು ಆರ್ಟಿಕಲ್ಸ್ ಎಲ್ಲ ಓದೋದೆಲ್ಲ ಒಳ್ಳೆಯದು, ಇನ್ಸ್ಪಿರೇಷನ್ಗೆ ಏನು ತೊಂದರೆ ಏನಿಲ್ಲ. ಆದರೆ ತಪ್ಪದು. ಇನ್ಸ್ಪಿರೇಷನ್ ಸಾಧನೆಗೆ ಹಂತದಲ್ಲಿ ಓಕೆ, ದ್ವೈತ ಸಾಧನೆಗೆಲ್ಲ ಸಹಾಯ ಮಾಡುತ್ತೆ. ಮನಸ್ಸು ಶುದ್ಧವಾಗಿ ಇಟ್ಕೊಳ್ಳೋಕ್ಕೆ, ಏಕಾಗ್ರವಾಗಿ ಇಟ್ಕೊಳ್ಳೋಕೆ ಅದೆಲ್ಲ ಸಹಾಯ ಮಾಡುತ್ತೆ. ಮನಸ್ಸು ಶುದ್ಧತೆಯೋ, ಮನಸ್ಸು ಏಕಾಗ್ರತೆಯೋ ಮೋಕ್ಷವಲ್ಲ, ಮೋಕ್ಷಕ್ಕೆ ಹೇತು. ಮೋಕ್ಷಕ್ಕೆ ಅದನ್ನೇ ಸಾಧನ ಚತುಷ್ಟಯ ಸಂಪತ್ತಿ ಅನ್ನೋದು. ನಿದ್ದೆಯಲ್ಲಿರುವಂತಹ ಆನಂದವನ್ನು ಜಾಗ್ರತ ಅವಸ್ಥೆಯಲ್ಲಿ ಕಂಡುಕೊಳ್ಬೇಕು ಅಂತ ಪ್ರತ್ಯೇಕವಾದ ಅನುಭವವನ್ನು ನೋಡೋದಲ್ಲ ವೇದಾಂತ, ಅದ್ವೈತ ವೇದಾಂತ. ನಿದ್ದೆಯನ್ನು, ಸ್ವಪ್ನವನ್ನು, ಜಾಗ್ರತನ್ನು ಬೆಳಗ್ತಾ ಇರುವಂತಹ ಶುದ್ಧ ಚೈತನ್ಯ ನಾನು ಅಂತ ತಿಳಿಯುವುದು ಅದ್ವೈತ ವೇದಾಂತ. ಅದಕ್ಕೆ ಅಂತಹ ಸದಾ ಸ್ಫುರಂತಿ. ಇಟ್ ಈಸ್ ನೆವರ್ ಎ ಇವೆಂಟ್ ಇನ್ ಟೈಮ್. ನನಗೆ ಸಾಕ್ಷಾತ್ಕಾರ ಒಂದು ದಿವಸ ಆಗೋಯ್ತಂತೆ, ನಾಳೆಯಿಂದ ಬುಕ್ ಬರೆಯೋಕ್ಕೆ ಶುರು ಮಾಡ್ತೀನಂತೆ, ಅದೆಲ್ಲ ಆಗಬಾರ್ದು. ಯಾರೆಲ್ಲ ಬುಕ್ ಬರೆದಿದ್ದಾರಲ್ಲ ಅವ್ರಿಗೆಲ್ಲ ಸಾಕ್ಷಾತ್ಕಾರ ಆಗಿಲ್ಲ ಅಂತ ತಿಳ್ಕೊಳ್ಬೇಕು. ಗೊತ್ತಾಗ್ತಿದೆಯಲ್ವಾ? ಯಾರೆಲ್ಲ ಐ ಎಮ್ ಎ ಸೆಲ್ಫ್ ರಿಯಲೈಸ್ಡ್ ಪರ್ಸನ್ ಅಂತ ಹೇಳ್ತಾರೋ, ಆತ್ಮ ಸಾಕ್ಷಾತ್ಕಾರ, ಆತ್ಮ ಅನುಭವವನ್ನು ಒಂದು ಕ್ಷಣದಲ್ಲಿ ಆಯಿತು ಅಂತ ಹೇಳೋಕ್ಕೆ ಅಸಾಧ್ಯ ಇಲ್ಲ. ಸರ್ವಕಾಲಿಕವಾಗಿ ಸರ್ವಪುರುಷನಿಗೂ, ಸರ್ವ ಸ್ತ್ರೀಗೂ, ಅಥವಾ ಎಲ್ಲ ಮನುಷ್ಯರಿಗೂ, ಎಲ್ಲ ಜಾತಿಗಳಿಗೂ, ಎಲ್ಲ ಜೀವರಾಶಿಗಳಿಗೂ, 84 ಲಕ್ಷ ಯೋನಿಗಳಿಗೂ ಅಹಂ ಅನ್ನುವಂಥದ್ದು ಸದಾ ಇದೆ. ಆ ಅಹಂ ಏನು ಅಹಂಕಾರವ, ಅಹಂ ಅನ್ನೋದು ಅಹಂಕಾರವ, ಅಹಂ ಅನ್ನೋದು ಸಾಕ್ಷಿಯ, ಅದರ ಮೇಲೆ ಡಿಪೆಂಡ್ ಆಗಿದೆ ನಮ್ಮ ಸಾಧನೆ. ನಮ್ಮ ಸಾಧನೆ ಅಂದರೆ ಏನು? ಜಪಮಣಿ ತಿರುಗಿಸೋದಲ್ಲ. ಜಪಮಣಿ ತಿರುಗಿಸೋಣ, ಬೇಡ ಅಂತಲ್ಲ. ನಮ್ಮ ಸಾಧನೆ ಶ್ರವಣ ಮನನದಲ್ಲಿ ಅಹಂ ನಾನು, ಅಹಂ ಸದಾ ಅಂತಸ್ಫುರತಿ, ಆತ್ಮರೂಪೇಣ ಸ್ಫುರತಿ, ಆತ್ಮಭಾಸರೂಪೇಣ ಸ್ಫುರತಿ. ಅಹಮಹಂ ಕುತೋ ಭವತಿ ಚಿನ್ವತಃ, ನೆನ್ನೆ ಹೇಳ್ತೀನಲ್ಲ, ಅಹಮಹಂ ಕುತೋ ಭವತಿ ಚಿನ್ವತಃ ಐಪತತ್ಯಹಂ ನಿಜ ವಿಚಾರಣಂ. ಅಹಮಿನಾಶವ ಪರಮಪೂರ್ಣ ಸತ್. ಇದು ಮಧ್ಯದಲ್ಲಿ ಒಂದು ವಾಕ್ಯ ಬರುತ್ತೆ, ಮರೆತೋಯ್ತು. ಆ ಅಹಂ ಅಂತ ಚಿಂತನೆಯನ್ನು ಮಾಡ್ತಿದ್ದಾಗ ನಾನು ದುಃಖಿ, ನಾ ಅಹಂಕಾರಿ, ನಾ ಲೋಭಿ, ಈ ಥರ ಎಲ್ಲ ಹೇಳ್ತಿದ್ದಾಗ ಅದೆಲ್ಲ ಏನಾಗುತ್ತೆ, ಅಹಂಕಾರಕ್ಕೆ ಸೇರಿಕೊಂಡಿರುವಂತಹ ಕ್ವಾಲಿಫಿಕೇಷನ್ಸ್. ನಾನು ದಪ್ಪವಾಗಿದ್ದೀನಿ, ಸಣ್ಣವಾಗಿದ್ದೀನಿ, ಇಷ್ಟು ಓದಿದ್ದೀನಿ, ನಾನು ಆ ಜಾತಿ, ಈ ವರ್ಣ, ಅಲ್ಲಿ ಕೆಲಸ ಮಾಡ್ತಿದ್ದೆ, ಇದು ಎಲ್ಲ ಇದೆಯಲ್ಲ, ಅದೆಲ್ಲ ಬೇಸ್ಡ್ ಆನ್ ಅಹಂಕಾರ. ಅದು ಜಾಗ್ರತ ಅವಸ್ಥೆಯಲ್ಲಿ ಇರೋದ್ರಿಂದ, ಅದನ್ನು ನಂಬಿರೋದ್ರಿಂದ ನಮಗೆ ಪ್ರತ್ಯೇಕವಾದ ಸಮಾಧಿ ಅನುಭವ ಬೇಕು ಅಂತ ಅನಿಸ್ತಾ ಇದೆ. ಈ ಅಹಂಕಾರಕ್ಕೆ ಸೇರಿರುವಂತಹ
ಆ, ಗುಣಗಳು, ಐ ಆಮ್ ಸೋ ಆ್ಯಂಡ್ ಸೋ, ಅದನ್ನು ನೀಗಿಸ್ಬಿಟ್ರೆ ಮುಗಿದೋಯ್ತು. ಸಹಜ ಸಮಾಧಿ ಎಷ್ಟು ಈಸಿ, ಅದು ಎಷ್ಟು ಸುಲಭ. ಯಾಕಂದರೆ ವಿಚಾರ ಮಾಡಲ್ಲ ನಾವು. ನಮ್ಗೆ ವಿಚಾರ ಮಾಡೋಕ್ಕೆ ಮನಸ್ಸು ಇಲ್ಲದೆ ಇರೋದ್ರಿಂದ, ಮನಸ್ಸು ಅಂದರೆ ಬುದ್ಧಿ ಇಲ್ಲದೆ ಇರೋದ್ರಿಂದ, ಮನೋಮಯ ಕೋಶ ಡಾಮಿನೆಂಟ್ ಮಾಡಿರೋದ್ರಿಂದ ನಮಗೆ ವಿಜ್ಞಾನಮಯ ಕೋಶ ವರ್ಕ್ ಆಗಲ್ಲ. ಮನೋಮಯ ಕೋಶ ಯಾವತ್ತು ಡಾಮಿನೇಟ್ ಆಗಿದೆ? ಹುಡ್ದಾಗಿದ್ದು ಡಾಮಿನೇಟ್ ಆಗಿಬಿಟ್ಟಿದೆ. ಈಗ ಹೇಳ್ಕೊಟ್ರೆ ಅಟ್ಲೀಸ್ಟ್ ಸ್ವಲ್ಪ ದಿವಸ ಆದಮೇಲೂ ಮನೋಮಯ ಕೋಶವನ್ನು ಪಕ್ಕಕ್ಕಿಟ್ಟು ವಿಜ್ಞಾನಮಯ ಕೋಶವನ್ನೇ ಉಪಯೋಗಿಸ್ತಾ ಇದ್ದಾರೆ. ಆವಾಗ ಇದು ಹೇಳಿದ್ದೆಲ್ಲ ಅರ್ಥ ಆಗುತ್ತೆ, ಗೊತ್ತಾಗ್ತಿದೆ ಅಲ್ವಾ? ಸದಾ ಅಂತಸ್ಫುರತಿ, ಜಾಗೃತ ಅವಸ್ಥೆಯಲ್ಲಿಯೂ ಸ್ವಪ್ನದಲ್ಲಿಯೂ ಸುಷುಪ್ತಿಯಲ್ಲಿಯೂ. ನಾನು ಸುಷುಪ್ತಿ ಪುರುಷ ಅಂತ ಸುಷುಪ್ತಿಯಲ್ಲಿ ಹೇಳಲ್ಲ, ಅದನ್ನು ವರ್ಬಲೈಸ್ ಮಾಡೋಕ್ಕಾಗಲ್ಲ, ಸುಷುಪ್ತಿಯಲ್ಲಿ ಎದ್ದ ಮೇಲೆ ಹೇಳ್ತೀನಿ. ಅದೇ ರೀತಿಯಾಗಿ ಅನುವರ್ತಮಾನಂ ಅಂದರೆ 3 ಕಾಲದಲ್ಲಿಯೂ 3 ಅವಸ್ಥೆಯಲ್ಲಿಯೂ ಕಂಟಿನ್ಯೂಸ್ ಆಗಿ ಸತತವಾಗಿ ಹರಿತಾನೆ ಇದೆಯಂತೆ ಈ ಅಹಂ ಸ್ಫುರಣ ಅಂತ ಒಂದು ಯಾವುದೋ ಒಂದು ಪ್ರಾಜೆಕ್ಟೇ ಮಾಡಿಕೊಂಡು, ಪ್ರಾಜೆಕ್ಟ್ ಅಂದರೆ ಒಂದು ವೇದಾಂತ ರಿಟ್ರೀಟ ಇದೆ, ಅಹಂ ಸ್ಫುರಣ. ಏನು ಮಾಡೋದು? ಪ್ರತ್ಯೇಕವಾಗಿ ಬೆಳಗ್ಗೆ 5 ಗಂಟೆಗೆದ್ದು ಅಹಂ ಪೂರ್ಣ ಬ್ರಹ್ಮ ಅಸ್ಮಿ ಅಂತ ಕೇಳೋದಕ್ಕೆ ಒಂದು ರಿಟ್ರೀಟ್. ಅದು ಮನೇಲೇ ಮಾಡಬಾರ್ದಾ? ಹಾಸಿಗೆ ಮೇಲೆ ನಾವೇ ಮಾಡ್ಕೊಳ್ಬೋದಲ್ಲ. ಪ್ರಾತಸ್ಮರಾಮಿ ಹೇಳ್ಕೊಂಡ್ಬಿಟ್ರೆ ಅಹಂ ಸ್ಫುರಣವೇ ಅಲ್ವಾ? ಅನುವರ್ತಮಾನಂ, ಸತತವಾಗಿ ಇನ್ ಆ್ಯಂಡ್ ಥ್ರೂ ಆಲ್ ದ ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸಸ್ ಐ ಆಮ್ ದಿ ಅನ್ಕ್ವಾಲಿಫೈಡ್ ಅಹಂ. ಇನ್ ಆ್ಯಂಡ್ ಥ್ರೂ ಆಲ್ ದ ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸಸ್, ಎಲ್ಲ ಲೌಕಿಕವಾದ ಅಹಂ, ಸಾಮಾಜಿಕ ಅಹಂ, ದೈವಿಕ ಅಹಂ, ವೈದಿಕ ಅಹಂ, ಎಲ್ಲದರಲ್ಲಿಯೂ ನಾನು ಏನು ಹೇಳೋದು, ಅನ್ಕ್ವಾಲಿಫೈಡ್ಗೆ ಸಾರ್ವತ್ರಿಕವಾದ ಅನುಭವ, ಈ ಪ್ರತ್ಯೇಕವಾದ ಅಹಂ ನಾನು ಅನ್ನುವಂಥ ಅನುಭವ, ಪ್ರತ್ಯೇಕವಾದ ಅಹಂ ಅನುಭವ, ಇದು ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್. ಪ್ರತ್ಯೇಕವಾದ ಅಹಂ ಅನುಭವ ಅಂದರೆ ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್, ದಟ್ ಇಸ್ ಮೀ. ಅದನ್ನು ಅನುಭವಿಸ್ತಾ ಇದ್ರೂ ಅದಕ್ಕಿಂತ ಭಿನ್ನವಾಗಿ ಸಾರ್ವತ್ರಿಕ ಅಹಂ ಅನುಭವ ನನಗಿದೆ. ಅದಕ್ಕೆ ಅನುವರ್ತಮಾನಂ ಅಂತ ಹೆಸರು. ಅನುವರ್ತಮಾನಂ ವ್ಯಾವೃತಾಸು ಅವಸ್ಥಾಸು, ಅನುವರ್ತಮಾನಂ ವ್ಯಾವೃತಾಸು ಅವಸ್ಥಾಸು. ಅವಸ್ಥಾ ಅಂದರೆ ಹೇಳಿದ್ವಲ್ಲ, ಜಾಗ್ರತ್ ಸ್ವಪ್ನ ಸುಷುಪ್ತಿ ಹೇಳಿದ್ವಲ್ಲ. ಅನುವರ್ತಮಾನಂ ಅಂದರೆ ಸತತವಾಗಿ ಹರಿತಾ ಇರೋದು. ವ್ಯಾವೃತ್ತಮಾನಂ ಅಂದರೆ ನಾನು ಜಾಗೃತ ಅವಸ್ಥೆಗೆ ಸಂಬಂಧವನ್ನು ಪಟ್ಕೊಂಡ್ರೆ ವ್ಯಾವೃತ್ತಮಾನಂ, ಸ್ವಪ್ನ ಅವಸ್ಥೆಗೆ ಸಂಬಂಧವನ್ನು ಪಟ್ಟರೆ ನಾನು ವ್ಯಾವೃತ್ತಮಾನಂ, ಸುಷುಪ್ತಿಯ ಅಹಮ್ಗೆ ಸಂಬಂಧಪಟ್ಟರೆ ವ್ಯಾವೃತ್ತಮಾನಂ, ಜಾಗೃತ್ ಸ್ವಪ್ನ ಸುಷುಪ್ತಿಯ ಭಿನ್ನವಾಗಿ ನಾನಿದ್ದರೆ ಅನುವರ್ತಮಾನಂ. ಅನುವರ್ತಮಾನಂ ಈ ಸಾರ್ವತ್ರಿಕ ಅಹಂ ಅನುಭವ. ಸಾರ್ವತ್ರಿಕ ಅಂದ್ರೇನು? ಸದಾ ಅಹಮ್ಮಾಗಿಯೇ ಇದ್ದೀನಿ ನಾನು, ಅದಕ್ಕೆ ಸಾರ್ವತ್ರಿಕ. ಅದು ಎಲ್ಲರಿಗೂ ಇದೆ. ಅದು ಐ ಆಮ್ ಇಸ್ ಎ ಕಾಮನ್ ಫ್ಯಾಕ್ಟರ್ ಫಾರ್ ಆಲ್, ದಟ್ ಈಸ್ ಕಾಲ್ಡ್ ಸಾರ್ವತ್ರಿಕ ಅನುಭವ. ಇದಕ್ಕೆ ಅನ್ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್ ಅಂದ್ರೇನು? ಅಹಂ ಜಾಗೃತ್ ಪುರುಷ ಅಸ್ಮಿ, ಪ್ರತ್ಯೇಕವಾದ ಅಹಂಗೆ ಸೇರಿಕೊಳ್ಳೋದು. ಆ ಅಹಂ ಜೊತೆಗೆ ಜಾಗೃತ್ ಪುರುಷನು ಅನ್ನುವಂಥ ಅಹಂಕಾರವನ್ನು ಸೇರಿಸ್ಕೊಳ್ಳೋದು ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್, ಪ್ರತ್ಯೇಕವಾದ ಅನುಭವ. ಗೊತ್ತಾಗ್ತಿದೆ ಅಲ್ವಾ? ಅಹಂ ಸ್ವಪ್ನ ಪುರುಷ ಅಸ್ಮಿ, ಅಹಂ ಸುಷುಪ್ತಿ ಪುರುಷ ಅಭೂತ್, ಅವಾಗ ಹೇಳೋಕ್ಕಾಗಲ್ಲ, ಅಭೂತ್. ಅವಾಗೇನಾಗತ್ತೆ? ವ್ಯಾವೃತ್ತಮಾನಂ. ಯಾಕಂದರೆ ಬೇರೆ ಬೇರೆ ಛಿದ್ರ ಆಗೋಗಿದೆ. ಈ ಅಹಂಕಾರ ಅಂತ ರೋಲ್ ತಗೊಂಡು ಅವಸ್ಥೆಗಳು ಸೇರಿ ದೊಡ್ಡ ಅವಸ್ಥೆ ಆಗೋಗಿದೆ. ಆದರೆ ಈ ನಿಜವಾದ ಅಹಂ ಅವಸ್ಥೆಗಳ ಜೊತೆ ಸೇರದೆ, ಬಾಲ್ಯಾದಿಷ್ವಪಿ ಜಾಗ್ರದಾದಿಷು ತಥ ಅನ್ನುವಂತಹ ಅವಸ್ಥೆಗಳ ಜೊತೆಯು, ಶರೀರದ ಅವಸ್ಥೆಗಳ ಜೊತೆಯೂ ಸೇರದೆ ಇದ್ದಾಗ ಏನಾಗುತ್ತೆ? ಸಾರ್ವತ್ರಿಕ ಅಹಮೇವ ಅಸ್ಮಿ. ಅದಕ್ಕೆ ಅನುವರ್ತಮಾನಂ. ವೆನ್ ಇಟ್ ಇಸ್ ವ್ಯಾವೃತ್ತಮಾನಂ, ಇಟ್ ಈಸ್ ಎ ಪರ್ಟಿಕ್ಯುಲರ್ ಅಹಂಕಾರ ಬೇಸ್ಡ್ ಐ. ವೆನ್ ಇಟ್ ಇಸ್ ಅನುವರ್ತಮಾನಂ, ಅಹಂಕಾರ ನೀಗಿಸುವ ಐ. ತಮಿಳು ಯಾವುದೋ ಹಾಕ್ಕೊಳ್ಳಿ, ಆಯಿತಾ? ಇಲ್ಲಿ ಸ್ಟೇಟ್ ಅಂತ ಬಂತು. ಸ್ಟೇಟ್ ಅಂದ್ರೇನು? ಇದು ಒಂದು ಸ್ಥಿತಿ. ಜಾಗೃತ್ ಸ್ವಪ್ನ ಸುಷುಪ್ತಿ ಒಂದು, ಇನ್ನೊಂದು ಅವಸ್ಥಾಸು. ಅದಕ್ಕೆ 4 ಹಂತ, ಸ್ಟೇಜ್, ಸ್ಟೇಟ್ ಆ್ಯಂಡ್ ಸ್ಟೇಜ್. ಬಾಲ್ಯ, ಕೌಮಾರ, ಯೌವನ, ವಾರ್ಧಕ್ಯ. ಇದನ್ನೇ ಶಾಸ್ತ್ರ ಹೇಳೋದು. ನಮ್ಮ ಜೀವನವನ್ನು ಶಾಸ್ತ್ರ 4 ರೀತಿಯಾಗಿ ವಿಭಾಗ ಮಾಡುತ್ತೆ. ಬಾಯ್ಹುಡ್, ಬಾಲ್ಯ, ಮಗುವಾಗಿದ್ದಾಗ. ಕೌಮಾರ, ಬೆಳೀತಾ ಇರುವಂತಹ ಸ್ಥಿತಿ. ಯೌವನ, ಪ್ರೌಢ ಯೌವನ, ಯೂತ್. ಆಮೇಲೆ ವಾರ್ಧಕ್ಯ, ವಯಸ್ಸಾಗಿರುವಂಥದ್ದು.
ಈ 4 ಬಾಲ್ಯಾದಿಶ್ವಪಿ ಆದಿ ಅಂತ ಹಾಕ್ಬಿಟ್ರು, ಅದಕ್ಕೆ 4 ತೊಗೊಳ್ಬೇಕು. ನಾನು ಹುಡುಗನಾಗಿದ್ದಾಗ, ನಾನು ಯುವಕನಾಗಿದ್ದಾಗ, ನಾನು ವಯಸ್ಸಾಗಿದ್ದಾಗ ಅದೆಲ್ಲ ಏನಾಯಿತು? ವ್ಯಾವರ್ತಮಾನ. ಐ ಆಮ್ ಐಡೆಂಟಿಫೈಯಿಂಗ್ ವಿತ್ ಎ ಪರ್ಟಿಕ್ಯುಲರ್ ಬಾಡಿ ಮೈಂಡ್ ಸೆನ್ಸ್ ಕಾಂಪ್ಲೆಕ್ಸ್ ವಿಚ್ ಈಸ್ ಫಾರ್ ಅಹಂಕಾರ, ವ್ಯಾವರ್ತಮಾನ. ಹುಡುಗನಿಂದ ಯುವಕನಿಗೆ ಹೋಗಬೇಕು ಅನ್ನುವಂಥದ್ದಾಗ ಅದೇ ಅನುವರ್ತಮಾನ ಹಾಗೇ ಇದೆ, ವ್ಯಾವರ್ತಮಾನ ಮಾತ್ರ ಬದಲಾಗ್ತಾ ಇದೆ. ಆ್ಯಂಡ್ ದ ಟ್ರಾನ್ಸಿಷನ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ. ಹುಡುಗನಾಗಿದ್ದಾಗ ಯುವಕನಾಗಬೇಕು ಅಂದರೆ ತಾನಾಗೆ ಆ ಹುಡುಕು ಬುದ್ಧಿ ಹೋಯಿತು, ಯುವಕನ ಬುದ್ಧಿ ಬಂತು, ಬರಬೇಕು ಹೋಗಬೇಕು. ಕೆಲವರಿಗೆ 45 ಆದರೂ ಇನ್ನೂ ಹುಡುಕು ಬುದ್ಧಿನೇ ಇರುತ್ತೆ. ಅದು ಹೇಳ್ತಾರಲ್ಲ ಮನೇಲಿ, 45 ಆಯಿತು ಇವನಿಗಿನ್ನ ಹುಡುಕು ಬುದ್ಧಿನೇ ಅಂತ. ಅವನಿಗೆ ವ್ಯಾವರ್ತಮಾನಮ್ಮ ಅನುವರ್ತಮಾನಮ್ಮ? ವ್ಯಾವರ್ತಮಾನ. ಅದನ್ನು ನೋಡಿ ಅಪ್ಪ ಅಮ್ಮಂದ್ರಿಗೆ ಮಹಾ ಅವಸ್ಥೆ, ಅವರು ವ್ಯಾವರ್ತಮಾನ ಅಲ್ವಾ? ಸೊ ಜಾಗ್ರತ ಸ್ವಪ್ನ ಸುಷುಪ್ತಿಯು ಮತ್ತು ಶರೀರದ ಅವಸ್ಥೆಗಳೆಲ್ಲ ವ್ಯಾವರ್ತಮಾನಂ. ಆ ವ್ಯಾವೃತ್ತವನ್ನು ಹರಿಸ್ತಾ ಇರುವಂತಹ ಏಕ ಅಖಂಡಚಿತ್ ಸದಾ ಅಂತಸ್ಫುರತಿ ಅಹಮೇವ, ಕೇವಲ ಅಹಮೇವ, ಅದು ಅನುವರ್ತಮಾನಂ. ಆ ಅನುವರ್ತಮಾನ ಹರಿತಾ ಇರೋದು. ಆ ಅನುವರ್ತಮಾನಂ ಇರೋದ್ರಿಂದ ವ್ಯಾವರ್ತಮಾನಂ ನಡೀತಾ ಇದೆ. ಆದರೆ ವ್ಯಾವರ್ತಮಾನದ ಜೊತೆ ಅಂದ್ಕೊಂಡ್ಬಿಟ್ರೆ ಅನುವರ್ತಮಾನಂ ಗೊತ್ತಾಗಲ್ಲ ಅಂದರೆ ಬಂಧನ ಅಂತಷ್ಟೆ. ಅನುವರ್ತಮಾನಂ ವ್ಯಾವೃತಾಸು ಅವಸ್ಥಾಸು ಸ್ವಾತ್ಮಾನಂ ಪ್ರಕಟೀಕರೋತಿ. ಈ ಸ್ವಾತ್ಮಾನಂ ಅಹಂ ಸದಾ ಸ್ಫುರತಿ ಅನ್ನುವಂತಹ ಪ್ರಕಟೀಕರೋತಿ. ಅದನ್ನು ಯಾರು ತೋರಿಸ್ತಾ ಇದ್ದಾರೆ? ಗುರು ತೋರಿಸ್ತಾ ಇದ್ದಾರೆ. ನೀನು ಅನುವರ್ತಮಾನಂ ಅಹಮಪ್ಪ, ವ್ಯಾವೃತ್ತಮಾನಂ ಅಹಮಲ್ಲ. ಆಮೇಲೆ ಅನುವರ್ತಮಾನಂ ವ್ಯಾವೃತ್ತ ಅಂತ ಆಮೇಲೆ ಏನು ಕೇಳಬಾರ್ದು. ಇಷ್ಟೊತ್ತೆಲ್ಲ ಹೇಳಿ ಪ್ರಾಣ ಎಲ್ಲ ಹೋಗುತ್ತೆ, ನಂದು ಕುಂಭಕದಲ್ಲೇ ಇಟ್ಕೊಂಡು ಹೇಳ್ತಾ ಇದ್ದೆ. ಆಮೇಲೆ ನನಗೊಂದು ವ್ಯಾವೃತ್ತಮಾನಂ ಆಗೋಗುತ್ತೆ ಅಲ್ವಾ? ಪ್ರಕಟೀಕರೋತಿ ಎಲ್ಲಿ ನೋಡಿದ್ವಿ? ವ್ಯಾವೃತ್ತಮಾನಂ ಹೇಳಿ, ನಾನು ಹಣೆ ಬರುವೆ ಅಷ್ಟು. ಮೌನವ್ಯಾಖ್ಯಾ ಪ್ರಕಟಿತ ನೋಡಿದ್ರಾ? ಎಷ್ಟು ದಿವಸ ಆಯಿತು? 3 ಜನ್ಮ ಆಯ್ತಲ್ವಪ್ಪ ಹೇಳಿ. ಎಷ್ಟು ಜನ್ಮ ಆಯಿತು ನೋಡಿ. ಅಲಂಕಾರ ವಿದ್ಯಾರ್ಥಿಗಳು ಅನ್ನೋದು ಯಾತಕ್ಕೆ? ಇದಕ್ಕೆ. ಎಲ್ಲ ವೆರಿ ರಿಲಿಜಿಯಸ್ಲಿ ರಿಫೈನ್ಡ್ ಮೈಂಡ್, ವೆರಿ ರಿಲಿಜಿಯಸ್ ಮೈಂಡ್. ಏನು ಬಟ್ಟೆ ಏನು, ಅಲಂಕಾರ ಏನು, ರುದ್ರಾಕ್ಷ ಏನು, ಸ್ಫಟಿಕ ಏನು, ವಿಭೂತಿ ಏನು, ಗಂಧ ಏನು. ನನಗೆ ಹೇಳ್ಕೊಳ್ತಾ ಇದ್ದೀನಿ, ನಿಮಗೆಲ್ಲ ನೋಡಿ. ನಾನು ಸ್ಫಟಿಕ ಹಾಕಿದ್ದೀನಿ, ನಾನು ಗಂಧ ಹಾಕಿದ್ದೀನಿ. ನೀವೆಲ್ಲ ಉತ್ತಮರು, ನೀವೆಲ್ಲ ಅನುವರ್ತಮಾನ, ನಾನು ವ್ಯಾವರ್ತಮಾನ. ಆಯಿತಾ? ಇದೆಲ್ಲ ಏನೋ ಹೋದ ಜನ್ಮದಲ್ಲಾಗಿತ್ತೋ ಅಥವಾ ಒಂದು ಹಿಂದೆ ವರ್ಷ ಆಗಿದ್ದರೆ ಪರವಾಗಿಲ್ಲ. ಈಗ ಮೊನ್ನೆ 3-4 ದಿವಸ ಆಯಿತು. ಅದಕ್ಕೆ ಹೇಳೋದು, ದಕ್ಷಿಣಾಮೂರ್ತಿಗೂ ಈ ಹಣೆ ಬರ ಬಂದಿರೋದ್ರಿಂದನೇ ಅವ್ನು ಮೌನ ಆಗ್ಬಿಟ್ಟ. ಸನಕ ಸನಂದರು ಅವ್ರಿಗೆ ಯಾವಾಗಲೂ ಈ ಥರ ಪ್ರತಿ ದಿವಸ ರಾಹು ಶನಿ ದಶನೆ ಕಾಟ ಇರೋದ್ರಿಂದ ದಕ್ಷಿಣಾಮೂರ್ತಿಗೂ ಇದೆ, ಆದ್ದರಿಂದ ಈಸಿ ಆಗುತ್ತೆ. ಎಲ್ಲ ಮನಸ್ಸಿನಲ್ಲಿದ್ರೇ, ಇಲ್ಲಾಂದರೆ ವೇದಾಂತ ಅರ್ಥ ಆಗಲ್ಲ. ಮನಸ್ಸಿನಲ್ಲಿ ಪ್ರಹರಿಸ್ತಾ ಇದ್ರೇ ವೇದಾಂತ, ಇಲ್ಲಾಂದರೆ ವೇದಾಂತ ಈಸೆ ಸೈಕಲಾಜಿಕಲ್ ರೆಮಿಡಿ ಆಗೋಗುತ್ತೆ. ಇಟ್ ಬಿಕಮ್ಸ್ ಅ ಸೈಕಾಲಜಿಕಲ್. ಕಷ್ಟದಲ್ಲಿದ್ದಾಗ ಅಯ್ಯೋ ವೇದಾಂತ ಅಂತ ಆಗುತ್ತೆ, ಆ ಥರ ಆಗ್ಬೋದು. ವೇದಾಂತ ಅಷ್ಟು ಕೆಳಗೆ ಮಟ್ಟಿಗೆ ತರೋದು, ಸೈಕಾಟ್ರಿಸ್ಟ್ ಲೆವೆಲ್ಗೆ ವೇದಾಂತ ಅಂತರೋದು ಅಲ್ವಾ? ಸ್ವಾತ್ಮಾನಂ ಪ್ರಕಟೀಕರೋತಿ. ಪ್ರಕಟನಂ ಅಂತಂದಲ್ಲಿ ಏನು ಹೇಳಿದೆ? ಎದ್ದು ತೋರಿಸುವುದು ಅಂತ. ಎದ್ದು ತೋರಿಸೋದು ಹೇಳೋದು ಅಂತಲ್ಲ, ಅಲ್ಲಿ ಎದ್ದು ಸ್ಪಷ್ಟವಾಗಿ ನನ್ನ ಮುಖಕ್ಕೆ ಆತ್ಮಜ್ಞಾನ ಏನು ಅನ್ನುವಂಥದ್ದು ನನ್ನ ಮುಖಕ್ಕಾದರೆ ನನ್ನ ಬುದ್ಧಿಗೆ ಆತ್ಮಜ್ಞಾನ ಏನು ಅಂತ ಗೊತ್ತಾಗ್ತಿದೆ. ಅದನ್ನು ಗುರು ಉಪದೇಶ ಮಾಡಬೇಕು. ಅದಕ್ಕೆ ಅಲ್ಲಿ ಮೌನ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ಅಂತ. ಈ ಮೌನ ಅನ್ನೋದಕ್ಕೆ ಅಲ್ಲಿ ಏನು ಹೇಳಿದ್ವಿ? ಆಮೇಲೆ ಲಕ್ಷ್ಯಾರ್ಥ ಹಾಗೂ ನಿಷೇಧಾರ್ಥ. ನೇರವಾಗಿ ಮೌನ ಅಂತ ತೊಗೊಳ್ಬಾರ್ದು, ಈ ರೀತಿಯಾಗಿ ಇಂಡೈರೆಕ್ಟಾಗಿ ತೊಗೊಳ್ಬೇಕು ಅಂತಂದೆ. ಯಾಕಂದರೆ ಸುಮ್ಮನೆ ಮೌನವಾಗಿದ್ಬಿಟ್ರೆ ನಾನು ಹೇಳೋದನ್ನು ನೀವು ಒಪ್ತಾ ಇದ್ದೀರಾ, ಒಪ್ತಾ ಇಲ್ವಾ, ಅಥವಾ ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂತಲೇ ಗೊತ್ತಾಗಲ್ಲ. ಮೌನ ಹ್ಯಾಸ್ ದೀಸ್ 3 ಫ್ಲಾಸ್. ವಾಟ್ ಎವರ್ ಐ ಸ್ಪೀಕ್, ಇಫ್ ಯು ಆರ್ ಸೈಲೆಂಟ್, ಮೇ ಬಿ ಯು ವಿಲ್ ಬಿ ನಾಡಿಂಗ್. ಇಟ್ ಈಸ್ ಎ ಸೈನ್ ಆಫ್ ಅಕ್ಸೆಪ್ಟಿಂಗ್ ಮೈ ದಿಸ್ ಮೆಸೇಜ್ ಆರ್ ನಾಟ್ ಅಕ್ಸೆಪ್ಟಿಂಗ್ ಮೈ ಮೆಸೇಜ್ ಆರ್ ರಾಂಗ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮೈ ಮೆಸೇಜ್. ಮೌನ ಹ್ಯಾಸ್ ದೀಸ್ 3 ಫ್ಲಾಸ್. ಅದಕ್ಕೆ ನೇರವಾಗಿ ಅದು ಅರ್ಥ ಮಾಡ್ಕೊಳ್ಬಾರ್ದು. ಬ್ರಹ್ಮವಿದ್ಯೆ ಮೌನವಾಗಿ ಉಪದೇಶ ಮಾಡೋದು ಅಂದರೆ ಹೇಗೆ? ಏನೇನೋ ಅರ್ಥ ಮಾಡ್ಕೊಂಡ್ಬಿಡ್ತೀರ ಆಮೇಲೆ ನೀವು.
ಆತ್ಮ ಒಂದಿದೆಯಾ, ಎರಡಿದೆಯಾ, ಮೂರಿದೆಯಾ ಹೇಗೆ ಗೊತ್ತಾಗುತ್ತೆ ಅಲ್ವಾ? ಮೌನ ಅನ್ನೋದಕ್ಕೆ ನಿಷೇಧಾರ್ಥ ಹಾಗೂ ಲಕ್ಷ್ಯಾರ್ಥ. ಅದನ್ನು ಪ್ರಕಟೀಕರೋತಿ ಸ್ವಾತ್ಮಾನಂ ಸದಾ ಸದಾ ಅಂತಃಸ್ಫುರಣಂ ಪ್ರಕಟೀಕರೋತಿ. ಯಾವಾಗ ಗುರು ಈ ಥರ ಮಾಡ್ತಾರೋ, ಭಜತಾಂ, ಯಾರಿಗೆ ಪ್ರಕಟೀಕರೋತಿ, ಯಾರಿಗೂ ಉಪದೇಶ ಮಾಡ್ತಾರೆ, ಯಾರು ಭಜತಾಂ, ಇಲ್ಲಿ ಭಜತಾಂ ಅಂದರೆ ಭಜನೆ ಮಾಡೋದು ಅಂತಲ್ಲ, ಯಾರು ನಿಜವಾಗ್ಲೂ ವೇದಾಂತವನ್ನು ಆಸಕ್ತಿಯಿಂದ ಕೇಳ್ತಾರೋ ಅವ್ರಿಗೆ ಪ್ರಕಟೀಕರೋತಿ, ಅವ್ರಿಗೆ ಗುರು ಹೇಳ್ಕೊಡ್ತಾರಂತೆ. ಹಾಂ, ಫಾರ್ ದ ಸೀಕರ್ಸ್ ಆಫ್ ವೇದಾಂತ ಭಜತಾಂ. ಹೇಗೆ ಹೇಳ್ಕೊಡ್ತಾರೆ? ಎರಡು ರೀತಿಯಾಗಿ. ಮುದ್ರಯ ಭದ್ರಯ. ಭದ್ರ ಮುದ್ರಯ. ಭದ್ರ ಅಂದರೆ ಮಂಗಳಕಾರವಾದ ಕೈಯಲ್ಲಿರುವಂತಹ ಒಂದು ಚಿಹ್ನೆ, ಹ್ಯಾಂಡ್ ಗೆಸ್ಚರ್, ಜ್ಞಾನ ಮುದ್ರೆ. ಈ ಜ್ಞಾನ ಮುದ್ರೆ ಏನಾಗುತ್ತೆ? ಕೈ ಮೂಲಕ ಬ್ರಹ್ಮವಿದ್ಯೆಯನ್ನು ಹೇಳ್ಕೊಡ್ತಿದ್ದಾರೆ, ನಾನ್ ವರ್ಬಲ್ ಕಮ್ಯುನಿಕೇಷನ್. ಮೌನ ವ್ಯಾಖ್ಯಾ ಅಂತಂದರೆ ಮಾತಿನ ಮೂಲಕ ಹೇಳ್ತಿದ್ದಾರೆ, ಮಾತಿನ ಮೂಲಕ ಮೌನವಾಗಿ ಹೇಳ್ಕೊಡ್ತಿದ್ದಾರೆ ಅಂತ ಹೇಳೋದು. ಮಾತಿನ ಮೂಲಕ, ಬಾಯಿನ ಮೂಲಕ, ಗುರುವಿನ ಬಾಯಿನ ಮೂಲಕ ಲಕ್ಷ್ಯಾರ್ಥ ರೀತಿಯಾಗಿ, ನಿಷೇಧ ರೀತಿಯಾಗಿ ಬ್ರಹ್ಮ ಇದಲ್ಲ ಅಂತ ಹೇಳ್ಕೊಡ್ತಿದ್ದಾರೆ, ವರ್ಬಲ್ ಕಮ್ಯುನಿಕೇಷನ್. ಭದ್ರಮುದ್ರೆಯ ನಾನ್ ವರ್ಬಲ್ ಕಮ್ಯುನಿಕೇಷನ್, ವರ್ಬಲ್ ಕಮ್ಯುನಿಕೇಷನ್, ಪ್ರಕಟೀಕರೋತಿ. ಆಯಿತಾ? ಅದೆರಡು ಭದ್ರಯ ಮುದ್ರಯ. ಅಂತಹ ಗುರುಗಳಿಗೆ ಯಾರು ಈ ವಿದ್ಯೆಯನ್ನು ಹೇಳ್ಕೊಡ್ತಾರೋ ದಕ್ಷಿಣಾಮೂರ್ತಿಗಳು, ಅವ್ರಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ. ಎಂಟನೇದು, ವಿಶ್ವಂ ಪಶ್ಯತಿ ಕಾರ್ಯಕಾರಣತಯ ವಿಶ್ವಂ ಪಶ್ಯತಿ ಕಾರ್ಯಕಾರಣತಯಾ ಸ್ವಸ್ವಾಮಿ ಸಂಬಂಧತಃ ಸ್ವಸ್ವಾಮಿ ಸಂಬಂಧತಃ ಶಿಷ್ಯಾಚಾರ್ಯತಯಾ ತಥೈವ ಪಿತೃಪುತ್ರಾದ್ಯಾತ್ಮನಾ ಭೇದತಃ ಶಿಷ್ಯಾಚಾರ್ಯತಯಾ ತಥೈವ ಪಿತೃಪುತ್ರಾದ್ಯಾತ್ಮನಾ ಭೇದತಃ ಸ್ವಪ್ನೆ ಜಾಗೃತಿವಾಯ ಏಷ ಪುರುಷಃ ಮಾಯಾ ಪರಿಭ್ರಾಮಿತಃ ಸ್ವಪ್ನೆ ಜಾಗೃತಿವಾಯ ಏಷ ಪುರುಷಃ ಮಾಯಾ ಪರಿಭ್ರಾಮಿತಃ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಅದೇ ಮತ್ತೆ ಅದೇ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಏನು? ಎಲ್ಲಿಯವರೆಗೆ ನಾನು ಈ ಅಹಂ ಸದಾ ಅಂತಃಸ್ಫುರತಿ ಅನ್ನುವಂತಹ ಅಹಮೇವ ಅಹಂ ವೃತ್ತಿರೂಪೇಣ, ಅಖಂಡಾಕಾರ ಬ್ರಹ್ಮವೃತ್ತಿರೂಪೇಣ ಅಹಂ ಸದಾ ಅಂತಃಸ್ಫುರತಿ ಎನ್ನುವಂತಹ ಜ್ಞಾನ ಬರುತ್ತೋ ಆವಾಗ ನಾನು ಸಚ್ಚಿದ ಆನಂದ ರೂಪವಾಗಿರ್ತೀನಿ. ಅಹಂ ದುಃಖಿ, ಅಹಂ ಸುಖಿ, ಅಹಂ ಸೋ ಆ್ಯಂಡ್ ಸೋ ಅದೆಲ್ಲ ಎಲ್ಲ ಈ ಅಹಂಕಾರ ಜೊತೆ ಸೇರ್ಕೊಂಡ್ಬಿಡ್ತೀನೋ ಆವಾಗ ಅಜ್ಞಾನ ಇರೋದ್ರಿಂದ ಅಹಂ ಕ್ವಾಲಿಫೈಡಾ ಅನ್ಕ್ವಾಲಿಫೈಡಾ? ಕ್ವಾಲಿಫೈಡ್. ಜ್ಞಾನ ಇದ್ದರೆ ಸಚ್ಚಿದಾನಂದ, ಅಜ್ಞಾನ ಇದ್ದರೆ ದುಃಖಿ, ಅಸಚ್ಚಿದಾನಂದಾನಂದ ದುಃಖಿ. ಆದರೆ ಸುಮಾರು ಜನಕ್ಕೆ ಅಜ್ಞಾನವೇ ಅಲ್ವಾ? ಅಜ್ಞಾನ ಇದ್ದು ಒಂದೆರಡು ಸತಿ ವೇದಾಂತವನ್ನು ಕೇಳಿ ಮನಸ್ಸು ಬದಲಾವಣೆ ಮಾಡಿಕೊಂಡ್ರು ವ್ಯವಹಾರದಲ್ಲಿ ಆ ಅಹಂ ಸದಾ ಸ್ಫುರತಿ ಅನ್ನೋದು ಮರ್ತು ಹೋಗುತ್ತೆ. ವ್ಯವಹಾರವನ್ನು ಸಂಪೂರ್ಣವಾಗಿ ತ್ಯಜಿಸೋದಕ್ಕಾಗೋದಿಲ್ಲ. ನಹಿ ಕಶ್ಚಿತ್ ಕ್ಷಣವಪಿ ಜಾತು ತಿಷ್ಠತ್ಯ ಕರ್ಮಕೃತ್. ಅನ್ಅವಾಯ್ಡಬಲ್ ವ್ಯವಹಾರ, ಅನ್ಅವಾಯ್ಡಬಲ್. ಆ ಯಾವ ವ್ಯವಹಾರಗಳು ಅನ್ಅವಾಯ್ಡಬಲ್ ಇಲ್ಲಿ ಎಕ್ಸಾಂಪಲ್ ಕೊಡ್ತಿದ್ದಾರೆ. ಏನು? ಶಿಷ್ಯ ಆಚಾರ್ಯತೆಯ ಪಿತೃಪಿತ ಪುತ್ರಪಿತ, ಆಮೇಲೆ ಸ್ವಾಮಿ ಸಂಬಂಧತಃ ಗುರು ಭಕ್ತ ಅನ್ನುವಂತಹ ಸಂಬಂಧವೂ ಅನ್ಅವಾಯ್ಡಬಲ್, ಕಾಸ್ ಆಫ್ ಅಜ್ಞಾನಂ. ಭಕ್ತ ಶಿಷ್ಯ, ಭಕ್ತ ಭಗವಾನ್, ಭಕ್ತ ಶಿಷ್ಯ ಅಲ್ಲ, ಭಕ್ತ ಭಗವಾನ್. ಸ್ವಸ್ವಾಮಿ ಸಂಬಂಧತಃ, ಸ್ವಹ ಅಂದರೆ ನಾನು, ಸ್ವಾಮಿ, ಸ್ವಸ್ವಾಮಿ ಸಂಬಂಧತಃ ಗುರು ಹಾಗೂ ಭಕ್ತನ ಸಂಬಂಧವು ವ್ಯವಹಾರದಲ್ಲಿ ಸತ್ಯ ಅಂತಂದರೂ ಪಾರಮಾರ್ಥಿಕವಾಗಿ ಅಜ್ಞಾನವೇ ಅದು. ಆಮೇಲೆ ಶಿಷ್ಯ ಆಚಾರ್ಯತೆಯ ಗುರು ಹಾಗೂ ಶಿಷ್ಯನ ಸಂಬಂಧವು ಅನ್ಅವಾಯ್ಡಬಲ್. ಭಕ್ತ ಹಾಗೂ ಭಗವಾನ್ ಸಂಬಂಧವು ಅನ್ಅವಾಯ್ಡಬಲ್. ಮತ್ತು ಪುತ್ರ ಹಾಗೂ ಪಿತ ಅಥವಾ ಪಿತ ಹಾಗೂ ಪುತ್ರನ ಅನ್ಅವಾಯ್ಡಬಲ್. ಯಾಕೆ? ಇದೆಲ್ಲ ವಿಶ್ವಂ ಪಶ್ಯತಿ ಕಾರ್ಯಕಾರಣತೆಯ, ಎಲ್ಲವೂ ಕಾಸ್ ಆ್ಯಂಡ್ ಎಫೆಕ್ಟೇ ನೋಡಿ. ಭಗವಾನ್ ಹಾಗೂ ಭಕ್ತ ಕಾರಣ ಕಾರ್ಯ, ಪಿತಾ ಪುತ್ರ ಕಾರಣ ಕಾರ್ಯ, ಗುರು ಶಿಷ್ಯ ಕಾರಣ ಕಾರ್ಯ. ಜಗತ್ತೆಲ್ಲವೂ ಕಾರ್ಯಕಾರಣ ಸಂಬಂಧವಾಗೇ ಇದೆ.
ಭಗವಂತನಿಂದಲೇ ಕಾರಣ ಜಗತ್ತು ಕಾರ್ಯ. ಆ ಜಗತ್ತಲ್ಲಿ ಹಲವಾರು ಕಾರಣಗಳು, ಅನೇಕ ಕಾರ್ಯಗಳು. ತಂದೆ ತಾಯಿ, ಅಪ್ಪ ಮಗ ಮಗಳು, ಗುರು ಶಿಷ್ಯ, ಇದೆಲ್ಲ ಕಾರ್ಯವೇ. ಇದೆಲ್ಲ ಏನೋ ವ್ಯವಹಾರದಲ್ಲಿ ನಡೀತಾ ಇದ್ರು. ಅಂಟಿಲ್ ಆ್ಯಂಡ್ ಅನ್ಲೆಸ್ ಐ ಓನ್ ಅಪ್ ದಿ ಫ್ಯಾಕ್ಟ್ ದಟ್ ಅಹಂ ಅಂತಸ್ಫುರತಿ, ದಿಸ್ ಆರ್ ಅನ್ಅವಾಯ್ಡಬಲ್. ಈವನ್ ಇಫ್ ಇಟ್ ಈಸ್ ಅನ್ಅವಾಯ್ಡಬಲ್, ಇಫ್ ಯು ಕ್ಲೈಮ್ ದಿಸ್ ಫ್ಯಾಕ್ಟ್, ಇಟ್ ಈಸ್ ಮ್ಯಾನೇಜಬಲ್. If you don't claim this fact, it is unavoidable and unavoidable. ಆ್ಯಂಡ್ ಅದಕ್ಕೆ ಎಂಡೇ ಇಲ್ಲ. ಗೊತ್ತಾಗ್ತಿದೆಯಾ? ವಿಶ್ವಂ ಪಶ್ಯತಿ. ಹೇಗೆ ನಾವು ಜಗತ್ತನ್ನು ಹೇಗೆ ನೋಡ್ತಾ ಇದ್ದೀವಿ? ಈ ಸಂಬಂಧಗಳ ಮೂಲಕ ನೋಡ್ತಾ ಇದ್ದೀವಿ. ಪಿತಾ ಗುರು ಶಿಷ್ಯ ಭಗವಾನ್ ಭಕ್ತ ತಥೈವ ಪಿತೃಪುತ್ರಾದಿ ಆತ್ಮನಾ ಭೇದತಃ. ಆತ್ಮನ ಏಕ ಆತ್ಮ ಭೇದತಃ. ಅಷ್ಟೇ ಅಲ್ಲ, ಸ್ವಪ್ನೆ ಜಾಗೃತಿವಾಯ ಏಷ ಪುರುಷಃ. ಹಿಂದಿನ ಶ್ಲೋಕವೇ. ಐಡೆಂಟಿಫೈಯಿಂಗ್ ವಿತ್ ಈಟ್ ಸ್ಟೇಜ್: ಬಾಲ್ಯ, ಯೌವನ, ಕೌಮಾರ, ವಾರ್ಧಕ್ಯ, ಜಾಗ್ರತ್, ಸ್ವಪ್ನ, ಸುಷುಪ್ತಿ. ಸ್ವಪ್ನೆ ಜಾಗೃತಿವಾ ಏಷ ಪುರುಷಃ. ಯಾಕೆ ಹೀಗಾಗ್ತಿದೆ? ಮಾಯಾ ಪರಿಭ್ರಾಮಿತಃ. ಭ್ರಮಣಂ ಮಾಯಾ ಪರಿಭ್ರಾಮಿತಃ. ಇಲ್ಲಿ ಮಾಯಾ ಅಂತ ವಿಶ್ವ ಹಾಕಿರೋದ್ರಿಂದ ಮಾಯಾ ಹಾಕಿದ್ದಾರೆ. ನಮಗೆ ಅವಿದ್ಯೆ ಅಂತ ಹಾಕ್ಕೊಳ್ಬೇಕು. ಮಾಯಾ ಪರಿಭ್ರಾಮಿತಃ. ಪರಮಾರ್ಥನಂದು ಹೇಳ್ತಾರೆ, ಎ ಪರ್ಸನ್ ಹೂ ಈಸ್ ಅವೇರ್ ಆಫ್ ದಿಸ್ ನಾಲೆಡ್ಜ್ ಯೆಟ್ ಹಿ ಡಸಂಟ್ ಅಪ್ರಿಷಿಯೇಟ್ಸ್ ಆ್ಯಂಡ್ ಫಾಲೋಸ್, ಹಿ ಈಸ್ ಎ ಸ್ಕ್ರಿಪ್ಚರಲ್ ಇಲಿಟ್ರೇಟ್. ಈ ನಾರ್ಮಲ್ ಸ್ಕ್ರಿಪ್ಚರಲ್ ಇಲಿಟ್ರೇಟ್ ಅಲ್ಲ, ವೇದಾಂತಿಕ್ ಸ್ಕ್ರಿಪ್ಚರಲ್ ಇಲಿಟ್ರೇಟ್. ಇಷ್ಟೆಲ್ಲ ಗೊತ್ತಿದ್ರೂ ಅದನ್ನು ಅಪ್ಲೈ ಮಾಡಿ ಅದನ್ನು ಅನುಸರಿಸಬೇಕು ಅಂತಂದರೆ ಅವನಿಗೆ ಗೊತ್ತಿಲ್ಲ ಅಂದರೆ ಆ್ಯಸ್ ಗುಡ್ ಆಸ್ ಇಲಿಟ್ರೇಟ್. ಅದಕ್ಕೆ ಎಕ್ಸ್ಟ್ರಾ ಒಂದು ಸಂಬೋಧನ, ಸ್ಕ್ರಿಪ್ಚರಲ್ ಇಲಿಟ್ರೇಟ್ ಅಂತ. ವೇದಾಂತ ಶಾಸ್ತ್ರದ ಸ್ಕ್ರಿಪ್ಚರಲ್ ಇಲಿಟ್ರೇಟ್ ಅಂದರೆ ಮಾಯಾ ಪರಿಭ್ರಾಮಿತಃ. ಎಲ್ಲಿವರೆಗೂ ಅಹಂ ಇದೆಯೋ ಅದು ಮಾಯೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ, ಅವಿದ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ. ಅದನ್ನು ಇಂಟೆಲೆಕ್ಚುಯಲ್ ಆಗಿ ರಿಮೂವ್ ಮಾಡಿದ್ರೆ ಆಯ್ತಷ್ಟೇ. ಅಜ್ಞಾನ ಇಂಟೆಲೆಕ್ಚುಯಲ್ ಆಗಿದ್ದರಿಂದ ಅದನ್ನು ರಿಮೂವ್ ಮಾಡಿಬಿಟ್ರೆ, ಇಂಟೆಲೆಕ್ಚುಲಿ ಬಹುತ್ತಿಕವಾಗಿ ರಿಮೂವ್ ಮಾಡಿದ್ರೆ, ನೀಗಿಸಿದ್ರೆ ಆಯಿತು. ಅಂತಹ ಗುರುಗಳಿಗೆ, ದಕ್ಷಿಣಾಮೂರ್ತಿ ಆಗಿರುವಂತಹ ಗುರುಗಳಿಗೆ ನಮಸ್ಕಾರ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ. ಶ್ರೀ ದಕ್ಷಿಣಾಮೂರ್ತಯೇ. ಸರಳವಾಗಿತ್ತು. 8 ಶ್ಲೋಕ ಆಯಿತು. ನಾಳೆ 2 ವೈಂಡಿಂಗ್ ಅಪ್ ಅದು ಮುಗಿಸ್ಬಿಟ್ರೆ ದಕ್ಷಿಣಾಮೂರ್ತಿ ಸ್ತೋತ್ರ ಮುಗೀತು. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.